ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ 15, 16, 17, 18, 19, 20ನೇ ತಾರೀಕಿನ ನಂತರ ಹಣದಿಂದ ತುಂಬಿದಂತಹ ಚೀಲ ಸಿಗುತ್ತೆ. ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ಒಂಟಿಯಾಗಿ ನೋಡಿ 100ಕ್ಕೆ 100 ಸತ್ಯ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರುವಂತಹ ಸಿದ್ಧಿಗಳು ಸಿಗುವಂತಹ ವಿಶೇಷ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 5 ವಿಶೇಷವಾದ ಸಿಹಿ ಸುದ್ದಿ ಕೂಡ ಸಿಗುತ್ತದೆ. ನಿಮ್ಮ ಜೀವನದ ಪೂರ್ತಿ ವಿಶೇಷತೆಯಿಂದ ತುಂಬಿರುವಂತಹ ಸಂದರ್ಭವನ್ನು ಖಂಡಿತವಾಗಿ ನೀವು ಬರಮಾಡ್ಕೊಳ್ತೀರಾ. ಯಾವುದೇ ಕಾರಣಕ್ಕೂ ನೀವು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತಹ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಈ ರಾಶಿಯವರು ಊಹೆನೂ ಮಾಡಿರೋಕ್ಕೆ ಸಾಧ್ಯವಿಲ್ಲದ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತಾ ಹೋಗ್ತೀವಿ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಮಹತ್ತರವಾದ ಸಮಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಕ್ರಾಂತಿಯನ್ನು ಉಂಟು ಮಾಡುತ್ತಿರುವಂತಹ ವಿಶೇಷವಾದ ಸಮಯ. ಹೌದು, ನೀವು ಕೇಳುತ್ತಿರೋದು ಅಕ್ಷರಶಃ ಸತ್ಯ. ಈ ರಾಶಿಯವರ ಜಾತಕದವರಿಗೆ ಏಪ್ರಿಲ್ ತಿಂಗಳಲ್ಲಿ ಭವ್ಯವಾದ ರಾಜಯೋಗವು ಪ್ರಾಪ್ತಿಯಾಗ್ತಾ ಇದೆ. ಸಾಕ್ಷಾತ್ ತ್ರಿಮೂರ್ತಿಗಳೇ ನಿಮಗಾಗಿ ಒಂದು ಗುಪ್ತವಾದ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಏಪ್ರಿಲ್ ತಿಂಗಳ ಅಂತ್ಯದಿಂದ ನಿಮ್ಮ ಜೀವನದಲ್ಲಿ ಜರುಗುವಂತಹ ಮಹಾ ವಿಶೇಷವಾದ ಪವಾಡ ಸದೃಶ್ಯದ ಬದಲಾವಣೆಯನ್ನು ತೆರೆಯಲು ಸಾಧ್ಯವಾಗುತ್ತದೆ. ಇದನ್ನು ಯಾರೂ ಕೂಡ ನಿಮಗೆ ತಿಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ದೇವಾನುದೇವತೆಗಳ ಶಕ್ತಿಗಳು ನಿಮ್ಮ ಮೇಲೆ ಆಶೀರ್ವಾದವನ್ನು ಕೃಪೆಯನ್ನು ತೋರಿಸ್ತಾ ಇದ್ದಾರೆ. ಕನ್ಯಾ ರಾಶಿಯವರೇ, ಒಟ್ಟಾರೆಯಾಗಿ ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯ. ಯಾಕಂದರೆ ಅಕ್ಷಯ ತೃತೀಯ, ಅಕ್ಷಯ ಅಮಾವಾಸ್ಯೆ ಬಂದಿರೋದ್ರಿಂದ ನೀವು ಅದೃಷ್ಟವಂತರು ದುಪ್ಪಟ್ಟಾಗ್ತಾ ಹೋಗುತ್ತೆ. ನಿಮ್ಮ ಅದೃಷ್ಟವು ನಿಮ್ಮ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಅದೃಶ್ಯ ಸಂದೇಶವೇನು, ಇಂದಿನಿಂದ ನಿಮ್ಮ ಹಣೆ ಬರಹ ಹೇಗೆ ಬದಲಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕನ್ಯಾ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಏರಿಳಿತಗಳು. ನಿಮ್ಮ ಜೀವನದಲ್ಲಿ ರಾತ್ರಿ ಇಡೀ ನಿಮಗೆ ನಿದ್ರೆಯೇ ಬರುವುದಿಲ್ಲ. ಈ ಒಂದು ವಿಶೇಷವಾದ ಸುದ್ದಿಯನ್ನು ತಿಳಿದುಕೊಂಡ ನಂತರ ನಿಮ್ಮ ಜೀವನ ಅದ್ಭುತವಾಗಿರುವಂತಹ ಸಿಹಿ ಸುದ್ದಿಯನ್ನು ನಿಮಗಾಗಿ ಸಿದ್ಧಪಡಿಸುತ್ತಾ ಇದೆ. ವಿಶೇಷವಾಗಿ ಈಗ ಆಳಕ್ಕೆ ಹೋಗುವಾದರೆ ಮುನ್ನ ಈಗ ಖಂಡಿತವಾಗಿ ದೈವಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ. ಹೌದು, ಹಲವಾರು ವರ್ಷಗಳಿಂದ ನೀವು ಸವಾಲುಗಳನ್ನು ಎದುರಿಸಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಬಂದಿದ್ದೀರಾ. ಆದರೆ ದೈವಿಕವಾಗಿ ಕಳಿಸುತ್ತಿರುವಂತಹ ಈ ರಹಸ್ಯ ಸಂದೇಶವು ನಿಮ್ಮೆಲ್ಲ ಸಂಕಟಗಳಿಗೆ ಮುಕ್ತಿ ನೀಡುತ್ತದೆ. ನಿಮ್ಮ ಕಣ್ಣೆದುರು ಸಂಭವಿಸುವಂತಹ ಆಶ್ಚರ್ಯಕರವಾದ ಘಟನೆಗಳನ್ನು ಕಂಡು ನೀವು ಮಂತ್ರಮುಗ್ಧರಾಗ್ತೀರಾ. ನಿಮ್ಮ ಜೀವನವು ಇನ್ನು ಮುಂದೆ ಸುಂದರವಾದ ತಿರುವನ್ನು ಪಡೆದುಕೊಳ್ಳುತ್ತದೆ. ಆನಂದ ಬಾಷ್ಪಗಳು ಸುರಿಯುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಸ್ವೀಕರಿಸುವಂತಹ 2 ಪ್ರಮುಖವಾದ ದೊಡ್ಡ ಶುಭ ವಾರ್ತೆಗಳನ್ನು ಗಮನವಿಟ್ಟು ಕೇಳಿ. ಆ ದೈವಿಕ ಬಲ ನಿಮ್ಮನ್ನು ಯಾವ ರೀತಿ ರಕ್ಷಿಸುತ್ತದೆ ಎಂಬುದು ಈಗ ಬಯಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖವಾದ ದೊಡ್ಡ ಶುಭ ವಾರ್ತೆಗಳು ಗಮನವಿಟ್ಟು ಕೇಳಿ. ಆ ದೈವಿಕ ಬಲವು ನಿಮ್ಮನ್ನ ಯಾವ ರೀತಿ ರಕ್ಷಿಸುತ್ತಿದೆ ಎಂಬುದು ಈಗ ಬಯಲಾಗುತ್ತದೆ. ಒಟ್ಟಾರೆಯಾಗಿ ರಾಹುಕೇತು ನಿಮ್ಮ ಮೇಲೆ ಈಗ ಅದೃಷ್ಟದ ಸಿಂಹದ ಗರ್ಜನೆಯಂತೆ ವಿಶೇಷವಾದ ಭಗವಂತನ ನೈಜವಾದ ಭಕ್ತರಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಅವಕಾಶ ಕಾದಿರಿಸುತ್ತಾನೆ. ತಡವಾದರೂ ಸರಿಯೇ ಅದು ನಿಮ್ಮ ಪಾಲಿಗೆ ಸಿಗುತ್ತದೆ. ನಿಮ್ಮ ಹೆಸರಿನ ಘನತೆ, ಗೌರವದಲ್ಲಿ ಭಾರಿ ದೊಡ್ಡ ಬದಲಾವಣೆಗಳು ಕಂಡು ಬರಬಹುದು. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹೊಸ ಯೋಗಗಳು ಉದಯಿಸುತ್ತದೆ. ನಿಮ್ಮ ಕಷ್ಟಗಳೆಲ್ಲ ಕಂಡು ಅಪಹಾಸ್ಯ ಮಾಡುತ್ತಿದ್ದಂಥವರು, ನಿಮ್ಮ ಪತನವನ್ನ ಬಯಸಿದಂಥವರು ಈಗ ನಿಮ್ಮ ಹೇಳಿಕೆಯನ್ನ ಕಂಡು ಬೆರಗಾಗುತ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಹತ್ತಿರ ಅವರೇ ಬಂದು ನಿಮಗೆ ಶರಣಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ನಡೀತಾ ಹೋಗುತ್ತೆ. ನಿಮ್ಮ ಶತ್ರುಗಳು ಕೂಡ ಈಗ ನಿಮ್ಮನ್ನ ಕೊಂಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನ ಬಳಸಿಕೊಳ್ಳಲು ನೀವು ಏನು ಮಾಡಬೇಕು, ನೀವು ತಡೆಯಬೇಕಾದ 2 ತಪ್ಪುಗಳು ಯಾವ್ಯಾವು? ಈ ಮಾಹಿತಿ ವಜ್ರ ವೈಡೂರ್ಯಗಳಿಗಿಂತಲೂ ಮೌಲ್ಯಯುತವಾಗಿದೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯಿಂದ ಖಂಡಿತವಾಗಿ ಇದೇ ನಡೆಯುತ್ತದೆ. ಕನ್ಯಾ ರಾಶಿಯವರಿಗೆ ನೀವು ಕಲ್ಪಿಸಿಕೊಳ್ಳೋದಕ್ಕಿಂತ ಹೆಚ್ಚಿನದನ್ನ ನೀಡುತ್ತಿದ್ದಾನೆ ಭಗವಂತ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಮ್ಮೆಯಾದರೂ ಉತ್ತಮವಾದ ಮಟ್ಟಕ್ಕೆ ಇರಲು ದೈವವಾಗಿರುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಗ್ರಹಗತಿಗಳ ಬದಲಾವಣೆಯ ಪ್ರಕಾರ ಈ ಸಮಯ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಗಿಲಿಗೆ ಅದೃಷ್ಟ ಬಂದಿದೆ. ನೀವು ಸೂಕ್ತವಾದ ಅದೃಷ್ಟವನ್ನ ಹೆಚ್ಚಿಕೊಳ್ಳುವಂತಹ ಸಂದರ್ಭ. ನೀವು ಅತ್ಯಂತ ವಿಶೇಷವಾಗಿರುವಂತಹ ಜಾಗರೂಕತೆಯಿಂದ ಇರುವಂತಹ ಸಮಯ ಇದಾಗಿದ್ದು, ಈ ದೈವಿಕವಾಗಿರುವಂತಹ ಸಂಕೇತಗಳ ಬಗ್ಗೆ ಗಮನವನ್ನು ಕೊಡಬೇಕು. ನಿಮಗೆ ಸಿಗುತ್ತಿರುವಂತಹ ಲಾಭಗಳ ಬಗ್ಗೆ ಯಾರಿಗೂ ಕೂಡ ಸುಳಿವು ನೀಡಬೇಡಿ. ನಿಮ್ಮ ನೆರಳು ಕೂಡ ಈ ವಿಷಯವನ್ನ ತಿಳಿಯಬಾರದು. ಹಿಂದೆ ನೀವು ಇರ್ತಕ್ಕಂತಹ ಸಂದರ್ಭಗಳನ್ನು ಎದುರಿಸಿರಬಹುದು. ಯಾರಾದರೂ ಶುಭ ಕಾರ್ಯ ಆರಂಭಿಸುವಾಗ ಅಥವಾ ಲಾಭ ಬರುವ ಸೂಚನೆ ಸಿಕ್ಕಾಗ
ಖಂಡಿತವಾಗಿ ನಿಮ್ಮ ನೆರಳು ಕೂಡ ಈ ವಿಷಯವನ್ನ ತಿಳಿಯಬಾರದು. ಹಿಂದೆ ನೀವು ಇಂತಹ ಸಂದರ್ಭವನ್ನ ಎದುರಿಸಿರಬಹುದು. ಯಾರಾದರೂ ಶುಭ ಕಾರ್ಯ ಆರಂಭಿಸುವಾಗ ಅಥವಾ ಲಾಭ ಬರುವ ಸೂಚನೆ ಸಿಕ್ಕಾಗ ನೀವು ಆನಂದವನ್ನ ತಡೆಯಲಾಗದೆ ಎಲ್ಲರಿಗೂ ಹೇಳಿಬಿಡುತ್ತಿದ್ದೀರಿ. ನಿಮ್ಮ ಈ ರೀತಿಯಾದ ಒಂದು ಪ್ರೀತಿಯ ವಿಶ್ವಾಸದಿಂದಾಗಿ ಸ್ವಭಾವದಿಂದಾಗಿ ಬೇರೆಯವರ ದೃಷ್ಟಿ ಬಿದ್ದು ಆಗಬೇಕಿದ್ದ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತಿತ್ತು. ಈಗ ನೀವು ದೇವರಿಗೆ ನನಗೆ ಏಕೆ ಈ ರೀತಿ ಆಗುತ್ತಿದೆ ಎಂದು ಪ್ರಶ್ನೆಯನ್ನ ಕೇಳಿಕೊಳ್ಳುತ್ತಿರಬಹುದು. ನಾನು ಮಾಡುವಂತಹ ಪಾಪವೇನು ಎಂದು ನೀವು ಮರುಗುತ್ತಿರಬಹುದು. ಅದನ್ನು ನಿಜ ಹೇಳಬೇಕೆಂದರೆ ಯಾವುದೇ ಕೆಲಸ ಕಾರ್ಯದಲ್ಲೂ ದೇವರ ತಪ್ಪು ಇರೋದಿಲ್ಲ. ನಿಮ್ಮ ಅತಿಯಾದ ನಂಬಿಕೆಯ ಫಲ ಖಂಡಿತವಾಗಿ ಕನ್ಯಾ ರಾಶಿಯವರು ಹುಟ್ಟುತ್ತಲೇ ಎಲ್ಲರನ್ನ ಸುಲಭವಾಗಿ ನಂಬುವಂತಹ ಗುಣದವರು. ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದರೆ ಸಾಕು, ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ರಹಸ್ಯವನ್ನ ಬಿಚ್ಚಿಡುತ್ತಾರೆ. ಅದೇ ತಪ್ಪುಗಳು ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಕಾರಣ. ನಿಮ್ಮ ಸಂತೋಷವನ್ನ ನೀವು ಹಂಚಿಕೊಂಡಾಗ ಬೇರೆಯವರು ಮುಗುಳು ನಗಬಹುದು, ಆದರೆ ಆ ನಗು ಪವಿತ್ರವಾಗಿರುವುದಿಲ್ಲ. ಆ ನಗುವಿನ ಹಿಂದೆ ನಿಮ್ಮ ನಾಶ ಕಾದಿರುತ್ತದೆ. ನಿಮ್ಮ ಹೇಳಿಕೆಯನ್ನ ಸಹಿಸಲಾಗದೆ ಅನೇಕ ಕಣ್ಣುಗಳು ನಿಮ್ಮ ಸುತ್ತಲೂ ಇರುತ್ತವೆ ಎಂಬ ಕಟು ಸತ್ಯವನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಕೆಟ್ಟ ದೃಷ್ಟಿಗಳು ನಿಮ್ಮ ಅದೃಷ್ಟವನ್ನ ಕ್ಷೀಣಿಸುತ್ತದೆ. ಅದಕ್ಕಾಗಿ ಈ ಬಾರಿ ದೈವವು ನೀಡುತ್ತಿರುವಂತಹ ಈ ರಹಸ್ಯ ಸಂದೇಶವು ನಿಮ್ಮಲ್ಲಿ ಗೌಪ್ಯವಾಗಿಡಿ. ಫಲಿತಾಂಶವು ಕಣ್ಣಿಗೆ ಕಾಣುವವರೆಗೂ ಸಂಯಮದಿಂದ ಕಾಯಿರಿ. ಇಷ್ಟು ವರ್ಷ ನೀವು ಪಟ್ಟಂತಹ ಯಾತನೆ, ಸುರಿಸಿದಂತಹ ಕಣ್ಣೀರು ಕೇವಲ ಭಗವಂತನಿಗೆ ಮಾತ್ರ ಗೊತ್ತು. ಒಟ್ಟಾರೆಯಾಗಿ ಈ ಸಮಯ ಯಾರೂ ನೆರವಿಗೆ ಬಾರದಿದ್ದಾಗ ನೀವು ಏಕಾಂಗಿಯಾಗಿ ಕುಳಿತು ಹತ್ತಂತಹ ದಿನಗಳು ಸಂಕಷ್ಟದ ಸಮಯದಲ್ಲಿ ಅನುಭವಿಸಿದಂತಹ ಅವಮಾನಗಳು ಈಗ ಅಂತ್ಯಗೊಳ್ಳುತ್ತದೆ. ಹಿಂದೆ ಮಳೆಯಂತೆ ಸುರಿಸುತ್ತಿದ್ದಂತಹ ಕಣ್ಣೀರು ನಾಳೆಯಿಂದ ಆನಂದದ ಭಾಷ್ಮವಾಗಿ ಬದಲಾಗುತ್ತದೆ. ದೇವರು ಕಳಿಸಿರುವಂತಹ 4 ನಿಗೂಢವಾಗಿರುವಂತಹ ಚಿಹ್ನೆಗಳು ಯಾವ್ಯಾವು, ಅವು ನಿಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಈ ವಿಷಯಗಳನ್ನ ಕೇಳಿದ ಕೂಡಲೇ ನಿಮ್ಮ ಮನಸ್ಸಿಗೆ ಅಪಾರವಾಗಿರುವಂತಹ ಶಾಂತಿ, ನೆಮ್ಮದಿ ಸಿಗುತ್ತದೆ. ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವಂತಹ 4 ನಿಗೂಢವಾಗಿರುವಂತಹ ಚಿಹ್ನೆಗಳ ಬಗ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನಕ್ಕೆ ದೈವಿಕವಾಗಿರುವಂತಹ ಶಕ್ತಿ ಹೊಂದಿರುವಂತಹ ಒಬ್ಬ ಮಹಿಳೆ ಕಾಲಿಡುತ್ತಿದ್ದಾಳೆ. ಆ ಮಹಿಳೆ ಬಂದ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಿಮ್ಮೆಲ್ಲ ಸಂಕಟಗಳು ಕೂಡ ದೂರವಾಗುತ್ತದೆ. ಒಟ್ಟಾರೆ ಸಿಹಿ ಸುದ್ದಿಯನ್ನ ತಿಳಿಯುವ ಮುನ್ನ ಈ ಸಂದರ್ಭದಲ್ಲಿ ನೀವು ದೇವರ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು. ಖಂಡಿತವಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದ ತಕ್ಷಣ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಶ್ರದ್ಧಾ ಭಕ್ತಿಯ ಒಂದು ಪೂಜೆ ಪರಿಪಾಠಗಳು ನಿಮ್ಮನ್ನ ಕೈ ಹಿಡಿಯುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ಈಗ ದೇವರನ್ನ ತಲುಪಿದೆ. ಅದರ ಮೂಲಕ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಯಾವತ್ತೂ ಕೊರತೆಯಾಗುವುದಿಲ್ಲ. ದೇವರು ಕಳಿಸುತ್ತಿರುವಂತಹ ಮೊದಲನೆಯ ನಿಗೂಢವಾಗಿರುವ ರಹಸ್ಯ ಅಂದ್ರೆ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದ ಬದಲಾವಣೆಯಲ್ಲ. ಖಂಡಿತವಾಗಿ ಕನ್ಯಾ ರಾಶಿಯವರು ಕಳೆದ ಹಲವಾರು ವರ್ಷಗಳಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವಿಲ್ಲದೆ, ಬೆಳವಣಿಗೆ ಇಲ್ಲದೆ ನಲುಗಿ ಹೋಗಿದ್ದಾರೆ. ಆದರೆ ಈಗ ಏಪ್ರಿಲ್ ತಿಂಗಳಿಂದ ಯಾರೋ ಒಬ್ಬರು ಅಪರಿಚಿತರು ಅಥವಾ ಹಳೆಯ ಮಿತ್ರರು ಅಥವಾ ಒಬ್ಬ ಮಹಿಳೆ ನಿಮಗೆ ಅಮೂಲ್ಯವಾದ ಸಲಹೆಯನ್ನ ನೀಡ್ತಾರೆ. ಈ ಪುಟ್ಟ ಐಡಿಯಾ ನಿಮ್ಮ ವ್ಯವಹಾರವನ್ನ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಹಳೆಯ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಕೀರ್ತಿ ಹೆಚ್ಚಿಸುವಂತಹ ಕಾಲ ಹತ್ತಿರದಲ್ಲಿದೆ. ಹೊಸ ಉದ್ಯಮ ಪ್ರಾರಂಭಿಸಲು ಇದು ಸಕಾಲ. ಎರಡನೆಯ ನಿಗೂಢವಾಗಿರುವಂತಹ ಸಿಹಿ ಸುದ್ದಿ ಅಂತಂದ್ರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಂದಿರುವಂತಹ ನೆಮ್ಮದಿ. ಈ ರಾಶಿಯವರಿಗೆ ಹಲವಾರು ಆಸ್ತಿ ಪಾಸ್ತಿ ಕಿರಿಕಿರಿ ಅಥವಾ ಶತ್ರುತ್ವಗಳ ಮಾನಸಿಕವಾಗಿ ನೊಂದಿದರೆ, ಪಂಚಾಯಿತಿ ಅಥವಾ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಸಮಸ್ಯೆಗಳಿಂದ ನೀವು ಹೈರಾಣಾಗಿದ್ದರೆ ನಿಮ್ಮ ಜೀವನದಲ್ಲಿ ಈಗ ನಿಮಗೊಂದು ಶುಭ ಸುದ್ದಿ ಸಿಗುತ್ತದೆ. ದೇವರ ದಯೆಯಿಂದ ನಿಮ್ಮ ಕುಟುಂಬದ ಎಲ್ಲ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತದೆ. ಒಂದು ಸಮನ್ವಯಕ್ಕೆ ಬರುತ್ತೀರಾ. ಮತ್ತೆ ವಿಶೇಷವಾಗಿ ಲಾಭ ತಂದುಕೊಡುವಂತಹ ಸಮಯ ಈಗ ಶುರುವಾಗ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಬಹುಕಾಲದ ಸರ್ಕಾರಿ ಕೆಲಸ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ರೈಲ್ವೆ ಇಲಾಖೆಗಳಿಂದ ಶ್ರಮಿಸುತ್ತಾ ಕೆಲಸ ಮಾಡ್ತಾ ಬಂದಿದ್ರೆ ಪ್ರಯತ್ನಕ್ಕೆ ತಕ್ಕ ಫಲ ಈಗ ಸಿಗುತ್ತದೆ. ಈ ಸಮಯ ನಿಮ್ಮ ಪರೀಕ್ಷೆಯ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುತ್ತದೆ. ನಿರುದ್ಯೋಗಿಗಳಾಗಿದ್ದರೆ ಪಿತೃಗಳಿಂದ ವಿಶೇಷವಾಗಿ ಆಶೀರ್ವಾದ ಸಿಗುತ್ತದೆ. ಪ್ರತಿಷ್ಠಿತ ಸಂಸ್ಥೆಗಳಿಂದ ಉತ್ತಮವಾದ ಉದ್ಯೋಗ ಅವಕಾಶಗಳು ಕೂಡ ಬರುತ್ತದೆ. ಸುವರ್ಣ ಕಾಲ ಇದಾಗಿರೋದ್ರಿಂದ 4ನೇ ಮತ್ತು ಕೊನೆಯದಾದ ರಹಸ್ಯ ಅಂತ ಕೇಳಿದ್ರೆ ನಿಮ್ಮ ಹೃದಯ ಹರ್ಷದಿಂದ ಪುಟಿದೇಳುವಂತಹ ಸಮಯ. ನಿಮ್ಮ ಬದುಕಿನಲ್ಲಿ ದೊಡ್ಡದಾದ ಕನಸು ನನಸಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಈಗ ನೀವು ಆಳುವಂತಹ ವಿಶೇಷವಾಗಿರುವಂತಹ ಸಮಯ ಅಂತ ಹೇಳ್ಕೊಳ್ಬೇಕು. ನಿಮ್ಮ ಅಳುವ ಸಮಯವನ್ನ ದೂರ ಮಾಡ್ಕೊಳ್ತೀರಾ, ಎಲ್ಲವನ್ನ ತಿಳಿದುಕೊಳ್ತೀರಾ. ಮಕರ ರಾಶಿಯವರ ಬಗ್ಗೆ ಈ ಒಂದು ವಿಶೇಷವಾಗಿರುವಂತಹ ಮಹತ್ವವನ್ನ ಅರಿಯಲೇಬೇಕು. ಅದು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕವಾದ ಘಟ್ಟವಾಗಿರುತ್ತದೆ. ನಿಮ್ಮ ಮನದ ಆಳದಲ್ಲಿ ಹೊತ್ತು ಹೋಗಿದಂತಹ ಬೃಹತ್ ಕನಸಿದೆ. ಅದಕ್ಕಾಗಿ ನೀವು ಪಟ್ಟ ಪರಿಶ್ರಮಕ್ಕೆ ಈ ವರ್ಷ ಪ್ರತಿಫಲ ಸಿಗುತ್ತದೆ. ನೀವು ಹಗಲಿರುಳು ಯಾರ ಬಗ್ಗೆ, ಯಾವ ಕನಸಿನ ಬಗ್ಗೆ ಕಾಣುತ್ತಿದ್ದೀರೋ, ಯಾವ ಗುರಿಯನ್ನು ತಲುಪಲು ಹಾತೊರೆಯುತ್ತಿದ್ದೀರೋ ಆ ಗುರಿ ಈಗ ನಿಮ್ಮ ಹತ್ತಿರಕ್ಕೆ ಬರುತ್ತದೆ. ನಿಜಕ್ಕೂ ಆ ದೇವರಿಗೆ ನಿಮ್ಮ ಪ್ರಾರ್ಥನೆಗೆ ಸ್ಪಂದಿಸ್ತಾ ಇದ್ದಾರೆ. ಅದು ನಿಮ್ಮ ಸ್ವಂತ ಮನೆಯಾಗಿರಲಿ, ವಾಹನವಾಗಿರಲಿ, ವೃತ್ತಿ ಜೀವನವಾಗಿರಲಿ,
ಕೆಲಸವಾಗಿರಲಿ, ದೊಡ್ಡ ಸಾಧನೆಯಾಗಿರಲಿ, ನಾಳೆಯಿಂದ ನಿಮ್ಮ ಹಾದಿ ಸುಗಮವಾಗುತ್ತದೆ. ಈಗ ದೈವದ ಆಶೀರ್ವಾದದಿಂದ ನೀವು ಪಡೆದುಕೊಳ್ಳುವಂತಹ ದೊಡ್ಡ ದೊಡ್ಡ ಸಂತೋಷಗಳ ಬಗ್ಗೆ ವಿವರವಾಗಿ ತಿಳಿಸ್ತಾ ಹೋದ್ರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಮತ್ತು ನಿಮ್ಮ ಕನಸುಗಳು ನನಸಾಗೋದನ್ನ ನಿಮ್ಮ ಶತ್ರುಗಳು ನೋಡಿ ಈಗ ಆಶ್ಚರ್ಯ ಪಡ್ತಾರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಬಹಳಷ್ಟು ಹರಸಾಹಸ ಪಡುತ್ತಿರುವಂತಹ ನೀವು ವಿರೋಧಿಸುತ್ತಿದ್ದಂತಹ ಜನರ ಮಧ್ಯ ಈಗ ಎಲ್ಲಾ ರೀತಿಯ ಶತ್ರುಗಳನ್ನ ಹಿಮ್ಮೆಟ್ಟಿ ಮುಂದೆ ನಡೆಯುವಂತಹ ಅದ್ಭುತವಾಗಿರುವಂತಹ ಪರಿಸ್ಥಿತಿ ಸಂದರ್ಭವನ್ನ ನೀವು ಹಲವಾರು ವರ್ಷಗಳಿಂದ ಒಬ್ಬ ಮಹಿಳೆಯನ್ನ ಪ್ರೇಮದ ವಿಚಾರದಲ್ಲಿ ಪ್ರೀತಿಸ್ತಾ ಇದ್ರೆ, ಮನೆಯಲ್ಲಿ ನಿಮ್ಮ ಪ್ರೇಮವನ್ನ ಪ್ರಸ್ತಾಪಿಸಲು ಭಯ ಪಡ್ತಾ ಇದ್ರೆ, ಇದು ಅತ್ಯಂತ ಸೂಕ್ತವಾದ ಸಮಯ. ದೊಡ್ಡವರ ಭಾವನೆಗೆ ಗೌರವ ಕೊಟ್ಟು ಮಾತನಾಡಿದರೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅವರು ಈಡೇರಿಸುತ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ಮಹಿಳೆಯ ಒಂದು ಮುಖ್ಯವಾದ ಪಾತ್ರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ವಿಶೇಷವಾಗಿ ಗೆಲುವಿನ ಹಾದಿ ಹಿಡಿದರೆ ಭವಿಷ್ಯಕ್ಕೆ ಅನುಕೂಲಕರವಾಗಿರುತ್ತದೆ. ಮನೆಯ ಎಲ್ಲ ಅಗತ್ಯಗಳನ್ನ ಪೂರೈಸಬೇಕಾಗುತ್ತದೆ. ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಖರ್ಚಾಗಬಹುದು. ದೈವ ದರ್ಶನದ ಮನೋಭಾವ ಹೆಚ್ಚಿಸಿದರೆ ಆರೋಗ್ಯ ಆಕಾಂಕ್ಷೆ, ಉದ್ಯೋಗ ಆಕಾಂಕ್ಷಿಗಳಿಗೆ ಅತ್ಯುತ್ತಮವಾಗಿ ಶುಭ ವಾರ್ತೆ ಸಿಗುತ್ತೆ. ಒಟ್ಟಾರೆಯಾಗಿ ಶತ್ರುಗಳನ್ನ ದೂರ ಮಾಡಿ ನೆಮ್ಮದಿಯನ್ನ ಬರಮಾಡಿಕೊಂಡು ರಾಹು ಕೇತುಗಳ ಆಶೀರ್ವಾದದಿಂದ ಹೊಸ ಮನ್ನಣೆ ಸಿಗುವಂತಹ, ಸಮಾಜದಲ್ಲಿ ನಿಮ್ಮ ಕೀರ್ತಿಯನ್ನ ಪಸರಿಸುವಂತಹ ವಿಶೇಷವಾದ ಸಂದರ್ಭ. ನಿಮ್ಮ ಬುದ್ಧಿ ಶಕ್ತಿಯು ಚುರುಕಾಗಿ ಸಂಕೀರ್ಣವಾಗಿ ಸಮಸ್ಯೆಗಳನ್ನ ಸುಲಭವಾಗಿ ದೂರ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನ ಈ ಸಮಯದಲ್ಲಿ ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಸ್ವಂತ ಮನೆ, ವಾಹನದ ಕನಸು ನನಸಾಗುತ್ತದೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನ ಸೃಷ್ಟಿ ಮಾಡುತ್ತದೆ. ಐಷಾರಾಮಿ ಬದುಕಿನ ಒಂದು ವಿಶೇಷವಾದ ಕನಸುಗಳು, ಆಸೆಗಳು, ಸೌಲಭ್ಯಗಳು ನೆರವೇರುವಂತಹ ಸಮಯ ಇದಾಗಿದೆ. ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಮನಸ್ಸು ಬಹಳ ವಿಶಾಲವಾಗಿರೋದ್ರಿಂದ ಅವರ ಹೆಸರಿನ ಮೊದಲ ಅಕ್ಷರ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಆಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ದುರಾದೃಷ್ಟಗಳನ್ನು ತೊಲಗಿಸಲು ಸಹಾಯಕವಾಗುತ್ತೆ. ಇದರೊಂದಿಗೆ ಸದಾ ಸೌಮ್ಯವಾಗಿ ವರ್ತಿಸಿ ಅವರ ಜೊತೆಗೆ ನೀವು ಪ್ರೀತಿ ಪಾತ್ರರಾಗಿರೋದ್ರಿಂದ ಖಂಡಿತವಾಗಿ ಅವರ ಜೀವನ, ನಿಮ್ಮ ಜೀವನ ಇಬ್ಬರದು ಕೂಡ ಅದ್ಭುತವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಗೆಳೆಯ, ಗೆಳತಿ ಅಥವಾ ಯಾರದೇ ಈ ಹೆಸರಿನ ಮೊದಲ ಅಕ್ಷರ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಹಣಕ್ಕಿಂತ ಸಂಬಂಧಕ್ಕೆ ಹೆಚ್ಚಿನ ಬೆಲೆ ನೀಡುವಂತವರು, ನಿಮ್ಮ ಪ್ರಗತಿಯನ್ನ ಕಂಡು ಸಂಭ್ರಮಿಸುವಂತಹ ಮಹಿಳೆ. ಈ ಮಹಿಳೆ ಹೆಸರಿನ ಮೊದಲ ಅಕ್ಷರವು ಎಂ ಇಂದ ಪ್ರಾರಂಭವಾಗುತ್ತೆ. ನಿಮಗೆ ತಿಳಿಯದೆ ನೀವು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಿದ್ರು ಕೂಡ ಅವರು ತಿದ್ದುತ್ತಾರೆ ಮತ್ತು ನಿಮಗೆ ಬುದ್ಧಿಯನ್ನ ಹೇಳ್ಕೊಡ್ತಾರೆ, ನಿಮ್ಮ ತಪ್ಪು ದಾರಿಯಿಂದ ರಕ್ಷಿಸುತ್ತಾರೆ. ನಾಲ್ಕನೇದಾಗಿ ನಿಮ್ಮ ಜೀವನದಲ್ಲಿ ಈ ಮಹಿಳೆ ಬಂದ ನಂತರ ಅದ್ಭುತವಾದ ಒಂದು ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. 2026ರಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಪರಿಚಯಕ್ಕೆ ಬರುವಂತಹ ಈ ಮಹಿಳೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನ ದೂರ ಮಾಡ್ತಾರೆ, ನೆಮ್ಮದಿಯನ್ನ ಸೃಷ್ಟಿ ಮಾಡ್ತಾರೆ. ಹಲವಾರು ವರ್ಷಗಳ ನಂತರ ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ಮೂಡಿಸುತ್ತಾರೆ. ಹಾಗಾಗಿ ಈ ವ್ಯಕ್ತಿಗಳನ್ನ ನೀವು ಯಾವತ್ತೂ ಕಳೆದುಕೊಳ್ಳಬೇಡಿ. ಎಷ್ಟೇ ಅಷ್ಟು ಕಷ್ಟಪಟ್ಟಿದ್ರು ಕೂಡ, ನಿಮ್ಮ ಜೀವನದಲ್ಲಿ ನೋವನ್ನ ಅನುಭವಿಸಿದ್ರು ಕೂಡ, ಎಷ್ಟೇ ತೊಂದರೆಗಳನ್ನ ಪಟ್ಟಿದ್ರು ಕೂಡ, ಈ ಮಹಿಳೆ ಬಂದ ನಂತರ ಈ ಮಹಿಳೆಯ ಕಾಲ್ಗುಣ ನಿಮ್ಮ ಜೀವನಕ್ಕೆ ಒಂದು ಹೊಸದಾದ ನಿರೀಕ್ಷಣೆ ಮಾಡಿದಷ್ಟು ಲಾಭವನ್ನ ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಬಾಕಿ ಇರುವಂತಹ ಹಣದ ಸಮಸ್ಯೆಗಳನ್ನ ಪರಿಹಾರವಾಗುತ್ತದೆ. ಇನ್ನು ವೃತ್ತಿಪರ ವ್ಯವಹಾರ, ವ್ಯಾಪಾರದಲ್ಲಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಯನ್ನ ನೀಡುವಂತಹ ಸಮಯ. ಯಾವುದೇ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಒಬ್ಬ ಹೊಸ ವ್ಯಕ್ತಿ ಅಥವಾ ಒಬ್ಬ ಹೊಸ ಮಹಿಳೆ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಂದ್ರೆ ನೀವು ಅಂದುಕೊಂಡಂತಹ ಕೆಲಸಗಳನ್ನ ಪೂರ್ಣಗೊಳಿಸುವ ಸಮಯ ಶುರುವಾಗ್ತಾ ಇದೆ ಅಂತ. ಇದು ಕರ್ಮದ ಒಂದು ನಿಕಟವಾಗಿರುವಂತಹ ಸಂಬಂಧವಾಗಿರುತ್ತೆ. ನೀವು ಹಳೆಯ ಜನ್ಮದಲ್ಲಿ ಮಾಡಿರುವಂತಹ ಒಳ್ಳೆಯ ಪುಣ್ಯದ ಫಲವಾಗಿ ಆ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಅಂತಿಮವಾಗಿ ಎಲ್ಲ ಒಂದು ಸಂತೋಷ, ನೆಮ್ಮದಿ ನಿಮ್ಮದಾಗುತ್ತೆ. ಆದಾಯದ ಮೂಲಗಳು ವೃದ್ಧಿಯಾಗುತ್ತೆ. ಕುಟುಂಬಕ್ಕೆ ನೀಡಿದ ಭರವಸೆಯನ್ನ ಈಡೇರಿಸಲು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಕ್ತಿವಂತರಾಗ್ತೀರಾ. ನಿಮ್ಮ ಕನಸುಗಳನ್ನ ಸಂಪೂರ್ಣವಾಗಿ ಈಡೇರಿಸಿಕೊಳ್ಳುವಂತಹ 2026 ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೆ ಕೂಡ ಅಕ್ಷಯ ತೃತೀಯ, ಅಕ್ಷಯ ಅಮಾವಾಸ್ಯೆ ಬಂದಿರೋದ್ರಿಂದ ಪಿತೃಗಳ ಆಶೀರ್ವಾದ ನಿಮ್ಮ ಜೀವನವನ್ನ ಬದಲಾಯಿಸುತ್ತದೆ. ಆದ್ದರಿಂದ ಹಿರಿಯರನ್ನ ಗೌರವಿಸಿ ಎಲ್ಲಾ ರೀತಿಯ ನಿರ್ಧಾರವನ್ನ ಯೋಚನೆ ಮಾಡಿ ತೆಗೆದುಕೊಳ್ಳಿ. ಮನೆಯಲ್ಲಿ ಅಸಮಾಧಾನ ಮಾಡಬೇಡಿ. ಕಳೆದ ಕೆಲವು ಸಂಬಂಧಗಳಲ್ಲಿ ಗಟ್ಟಿ ಆಗಿರುವಂತಹ ವಿಶೇಷವಾದ ಬಂಧವನ್ನ ಸೃಷ್ಟಿ ಮಾಡಿಕೊಳ್ತೀರಾ. ಈ ಅವಧಿಯಲ್ಲಿ ಕೈತಪ್ಪಿ ಹೋಗಿರುವಂತಹ ಯಾವುದೇ ಕೆಲಸಗಳು ಕೂಡ ಸಫಲವಾಗುತ್ತೆ. ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ಎಲ್ಲವನ್ನ ನಿಭಾಯಿಸ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನ ಕಂಡುಕೊಳ್ತೀರಾ. ನಿಮ್ಮ ಯೋಜನೆಗಳು ಈಗ ಅದ್ಭುತವಾಗಿ ನಡೆಯುತ್ತೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಖಂಡಿತವಾಗಿ ಆ ಮಹಿಳೆ ಆಗಿರ್ತಾಳೆ. ನಿಮ್ಮ ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಹೊಸದಾದ ಪಾಲುದಾರಿಕೆ ವ್ಯವಹಾರದೊಂದಿಗೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಆ ಸ್ತ್ರೀ ವಿಶೇಷವಾಗಿ ನಿಮಗೆ ಆಸ್ತಿ ಪಾಸ್ತಿ ಭೂಮಿ ಮಾಲೀಕರಾಗುವಂತಹ ಆಶೀರ್ವಾದವನ್ನ ನೀಡ್ತಾರೆ. ನಿಮ್ಮ ಜೀವನದಲ್ಲಿ ಪ್ರಗತಿಗೆ ವೇದಿಕೆ ಸಿಗುತ್ತದೆ. ನೀವು ಅಂದುಕೊಂಡ ಹೊಸ ಉದ್ಯೋಗ ಅವಕಾಶವನ್ನ ಬರಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಇರ್ತಕ್ಕಂತಹ ಕಲಹಗಳು ನಿಂತು ಹೋಗುತ್ತೆ. ನಿಮ್ಮ ಕನಸುಗಳು ನನಸಾಗುತ್ತೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ತೀರಾ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಆಗಮನವಾಗುತ್ತಿದೆ. ಅದು ಹೊಸ ಉದ್ಯೋಗದ ಸ್ಥಳ ಅಥವಾ ಪ್ರಯಾಣದ
ಮರಣದ ವೇಳೆ ಆಗಿರಬಹುದು ಈ ವ್ಯಕ್ತಿ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುತ್ತಾರೆ. ಈ ಹೊಸ ತಿರುವಿಗೆ ಕಾರಣವಾಗುವಂತಹ ಮಹಿಳೆಯು ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಂಕೇತವಾಗಿರ್ತಾರೆ. ನಿಮ್ಮ ಸುತ್ತಲೂ ಅನೇಕ ಸಂಬಂಧಗಳಿದ್ರೂ ಕೂಡ ಕಷ್ಟದ ಸಮಯದಲ್ಲಿ ನೆರವಿಗೆ ಬರುವಂತಹ ಕೆಲವರು ಮಾತ್ರ, ನಿಮ್ಮ ಮನಸ್ಸಿನಲ್ಲಿ ಸ್ವಾರ್ಥವಿಲ್ಲದೆ ನಿಮಗೆ ಬೆಂಬಲಿಸುವಂತಹ ಸಂಬಂಧಿಕರು ಮಾತ್ರ ನಿಮ್ಮ ಜೊತೆ ನಿಂತುಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ಒಟ್ಟಾರೆಯಾಗಿ ಈ ಸಮಯವನ್ನ ಗೌರವ, ಪ್ರೀತಿ ಮತ್ತು ಕೃತಜ್ಞತೆಯ ಮೂಲಕ ಸ್ವಾಗತಿಸಿ ಅಂತ ಹೇಳ್ತಾ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ದೂರವಾಗಲಿ, ನೆಮ್ಮದಿ, ಸಂತೋಷ, ಸಮೃದ್ಧಿ, ಅಭಿವೃದ್ಧಿಯಿಂದ ತುಂಬಿರುವಂತಹ ಕುಟುಂಬ ಜೀವನ ನಿಮಗೆ ಸಿಗಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.